ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಬಸ್ ಬಂದ್ ಇರುತ್ತೋ ಇರಲ್ವೋ? ನಾಳೆ ಬಸ್ ಬಂದ್ಗೆ ಕೋರ್ಟ್ ಬ್ರೇಕ್ ಹಾಕಿದೆ. ಮುಷ್ಕರ ಮಾಡಬೇಡಿ ಅಂತೇಳಿ ಈಗಾಗಲೇ ಹೈಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ. ಹಾಗಾದ್ರೆ ನಾಳೆ ಮುಷ್ಕರ ಇರುತ್ತಾ ಇರಲ್ವಾ? ಬಸ್ಗಳು ಓಡಾಡಲ್ವಾ? ಹೈಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ. ಮುಷ್ಕರಕ್ಕೆ ಮುಂದಾಗಿದ್ದಂತ ಸಾರಿಗೆ ನೌಕರರು ಆದ್ರೆ ಯಾವುದೇ ಮುಷ್ಕರ ನಡೆಸಬೇಡಿ ಅಂತ ಈಗಾಗಲೇ ಸೂಚನೆ ಕೊಡಲಾಗಿದೆ. ನಾಳೆ ಯಾವುದೇ ಕಾರಣಕ್ಕೂ ಮುಷ್ಕರ ನಡೆಸುವಂತಿಲ್ಲ. ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಮಾತುಕತೆಯಲ್ಲೇ ಬಗೆಹರಿಸಿಕೊಳ್ಳಿ. ನಾಳಿನ ಮುಷ್ಕರಕ್ಕೆ ಬ್ರೇಕ್ ಹಾಕಿದಂತ ಹೈಕೋರ್ಟ್ ಸಂಜೆ 4 ಗಂಟೆಗೆ ಮುಷ್ಕರದ ಭವಿಷ್ಯ ನಿರ್ಧಾರವಾಗುತ್ತೆ. ಸಾರಿಗೆ ಬಸ್ ಬಂದ್ಗೆ ಬೆಂಬಲ ಘೋಷಿಸಿದಂತ ಸಿಐಟಿಯು ಜೊತೆಗೆ ಕೋರ್ಟ್ ಆದೇಶ ಇನ್ನೂ ಕೂಡ ಜಂಟಿ ಕ್ರಿಯಾ ಸಮಿತಿ ಕೈ ಸೇರಿಲ್ಲ. ಹಾಗಾಗಿ 4 ಗಂಟೆ ಅಷ್ಟೊತ್ತಿಗೆ ಭವಿಷ್ಯ ನಿರ್ಧಾರ ಆಗುತ್ತೆ. ಆದೇಶ ಕೈ ಸೇರಿದ ಬಳಿಕ ಸಭೆ ಸೇರಿ ಮುಂದಿನ ತೀರ್ಮಾನ ಆಗುತ್ತೆ. ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಕೋರ್ಟ್ ಆದೇಶದ ಹಿನ್ನೆಲೆ ಮಹತ್ವ ಪಡೆದುಕೊಂಡಿರುವಂತ ಸಭೆ ಇದು. ನಾಳೆಯಿಂದ ಬಸ್ ಇರುತ್ತಾ ಇರಲ್ವಾ ಅನ್ನೋದು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಈಗಾಗಲೇ ಸಭೆಯನ್ನ ಕರೆಯೋದ್ರ ಮೂಲಕ ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗಿದ್ವು, ಸಂಧಾನ ಸಭೆಗಳು ವಿಫಲ ಆಗಿದ್ವು. ಅದರ ಬೆನ್ನಲ್ಲೇ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ, ನಾಳೆ ಯಾವುದೇ ಮುಷ್ಕರವನ್ನ ನಡೆಸುವಂತಿಲ್ಲ, ನೀವು ಸರ್ಕಾರದ ಜೊತೆಗೇನೆ ಮಾತನಾಡ್ಕೊಂಡು ಬಗೆಹರಿಸಿಕೊಳ್ಳಿ ಅಂತ. ನಾಳೆ ಈಗ ಅವರು ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸ್ತಾರೆ. ಸಭೆ ನಡೆಸಿ ಅವರು ಯಾವ ರೀತಿಯ ತೀರ್ಮಾನವನ್ನ ತಗೊಳ್ತಾರೆ ಅದ್ರ ಮೇಲೆ ನಾವು ನಮ್ಮ ಆಕ್ಷನ್ ಅನ್ನ ನಾವು ಮಾಡಬೇಕಾಗತ್ತೆ. ಅದೇ ಈಗಲ್ವಾ ಸರ್ ಬಂದಿರೋದು? ಈಗ PIL ಬಂದಿರೋದು ಈಗಲ್ವಾ ಸರ್? ಈಗ ಬಂದಿನ 10 ನಿಮಿಷನೂ ಆಗಿಲ್ಲ, ಇನ್ನು ನಮಗೆ ರಿಟರ್ನ್ ನೋಟ್ ಕೂಡ ಸಿಕ್ಕಿಲ್ಲ ಕೈಗೆ, ಆಯ್ತಾ? ಯಾಕಂದ್ರೆ ಈಗ ಅಲ್ಲಿ ಹೇಳೋದೊಂದಿರತ್ತೆ, ಲಿಖಿತ ರೂಪದಲ್ಲಿ ಇನ್ನೊಂದಿರುತ್ತೆ. ನಿಮಗೆ ಗೊತ್ತಿದೆ, ಕೋರ್ಟ್ ಜಡ್ಜ್ಮೆಂಟ್ಗಳಲ್ಲಿ ಒಂದೊಂದು ಪದನೂ ಕೂಡ ಭಾರಿ ಮುಖ್ಯ ಆಗುತ್ತೆ. ಅದನ್ನ ನೋಡಿ ನಾವು ಮುಂದಿನ ನಡೆಯನ್ನ ನಾವು ಪ್ರದರ್ಶನ ಮಾಡಬೇಕಾಗತ್ತೆ. ಬಟ್ ನಾವಂತೂ CIT ಸಂಪೂರ್ಣವಾಗಿ ಈ ಹೋರಾಟಕ್ಕೆ ಬೆಂಬಲ ಇರ್ತೀವಿ. ಅವ್ರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಪೂರಕವಾಗಿ ನಾವಿರ್ತೀವಿ. ನಾಳೆ ಈಗ ಅವರು ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸ್ತಾರೆ. ಸಭೆ ನಡೆಸಿ ಅವರು ಯಾವ ರೀತಿಯ ತೀರ್ಮಾನವನ್ನ ತಗೊಳ್ತಾರೆ ಅದ್ರ ಮೇಲೆ ನಾವು ನಮ್ಮ ಆಕ್ಷನ್ ಅನ್ನ ನಾವು ಮಾಡಬೇಕಾಗತ್ತೆ. ಅದೇ ಈಗಲ್ವಾ ಸರ್ ಬಂದಿರೋದು? ಈಗ PIL ಬಂದಿರೋದು ಈಗಲ್ವಾ ಸರ್? ಈಗ ಬಂದಿನ 10 ನಿಮಿಷನೂ ಆಗಿಲ್ಲ, ಇನ್ನು ನಮಗೆ ರಿಟರ್ನ್ ನೋಟ್ ಕೂಡ ಸಿಕ್ಕಿಲ್ಲ ಕೈಗೆ, ಆಯ್ತಾ? ಯಾಕಂದ್ರೆ ಈಗ ಅಲ್ಲಿ ಹೇಳೋದೊಂದಿರತ್ತೆ, ಲಿಖಿತ ರೂಪದಲ್ಲಿ ಇನ್ನೊಂದಿರುತ್ತೆ. ನಿಮಗೆ ಗೊತ್ತಿದೆ, ಕೋರ್ಟ್ ಜಡ್ಜ್ಮೆಂಟ್ಗಳಲ್ಲಿ ಒಂದೊಂದು ಪದನೂ ಕೂಡ ಭಾರಿ ಮುಖ್ಯ ಆಗುತ್ತೆ. ಅದನ್ನ ನೋಡಿ ನಾವು ಮುಂದಿನ ನಡೆಯನ್ನ ನಾವು ಪ್ರದರ್ಶನ ಮಾಡಬೇಕಾಗತ್ತೆ. ಬಟ್ ನಾವಂತೂ CIT ಸಂಪೂರ್ಣವಾಗಿ ಈ ಹೋರಾಟಕ್ಕೆ ಬೆಂಬಲ ಇರ್ತೀವಿ. ಅವ್ರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಪೂರಕವಾಗಿ ನಾವಿರ್ತೀವಿ. ನಾಳೆ ಈಗ ಅವರು ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸ್ತಾರೆ. ಸಭೆ ನಡೆಸಿ ಅವರು ಯಾವ ರೀತಿಯ CITU ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ಅವರ ಹೇಳಿಕೆ ಇದು. ಯಾಕೆಂದ್ರೆ ಈಗಾಗಲೇ ಕೋರ್ಟ್ ಏನು ಆದೇಶವನ್ನ ಹೊರಡಿಸಿದೆ, ಆ ಆದೇಶ ಪತ್ರದಲ್ಲಿ ಏನು ಉಲ್ಲೇಖ ಆಗಿದೆ ಅದ್ರ ಬಗ್ಗೆ ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಕೋರ್ಟ್ ಏನು ಉಲ್ಲೇಖ ಮಾಡಿದೆ ಅದನ್ನ ನಾವು ಗಮನಿಸಬೇಕಿದೆ. ಹಾಗಾಗಿ ಸಂಜೆ 4 ಗಂಟೆಗೆ ಮತ್ತೊಂದು ಸಭೆ ಇರುತ್ತೆ. ಆ ಸಭೆಯಲ್ಲಿ ನಾವು ಇದ್ರ ಬಗ್ಗೆ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಮುಷ್ಕರ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ 4 ಗಂಟೆ ಮೇಲೆ ಗೊತ್ತಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಈಗಾಗಲೇ ನಾಳೆ ಮುಷ್ಕರ ನಡೆಸಲೇಬೇಕು ಅಂತ ತಯಾರಿ ಮಾಡಿಕೊಂಡಿದ್ದಂತ ಸಾರಿಗೆ ನೌಕರರಿಗೆ ಶಾಕ್ ಎದುರಾಗಿದೆ. ಸರ್ಕಾರ ಕೊಟ್ಟಿರುವಂತ ಆದೇಶ ಪತ್ರದಲ್ಲಿ ಏನ್ ಉಲ್ಲೇಖ ಆಗಿದೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿತ್ತು ಅಂತ. ಸೌಖ್ಯ ವಿವಿಧ ಬೇಡಿಕೆಗಳು, ಅದರಲ್ಲೂ ಪ್ರಮುಖವಾಗಿ 38 ತಿಂಗಳ ಹಿಂಬಾಕಿ ವೇತನವನ್ನು ಕೊಡಬೇಕು, ಮತ್ತೆ ಜನವರಿ 1, 2024ರಿಂದ 25% ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಯಾವಾಗ
ಮುಷ್ಕರದ ದಿನ ಹತ್ರ ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಾಯ್ತು. ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಸಲ್ಲಿಕೆ ಆಯಿತು. ಸೊ ಆ ಒಂದು ಅರ್ಜಿನ ವಿಚಾರಣೆ ನಡೆಸಿದಂತಹ ಕೋರ್ಟ್ ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮಾಡಬಾರದು, ಜೊತೆಗೆ 3 ದಿನಗಳ ಒಳಗಡೆನೆ ಸಾರಿಗೆ ನೌಕರರ ಜೊತೆಗೆ ಸರ್ಕಾರ ಮಾತುಕತೆಯನ್ನ ನಡೆಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಡುವಂತ ಕೆಲಸವನ್ನ ಕೋರ್ಟ್ ಮಾಡಿದೆ. ಸೊ ಈಗಾಗಲೇ ಈ ಒಂದು ಆದೇಶದ ಬೆನ್ನಲ್ಲೇ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯೂ ಕೂಡ ಒಂದು ಮಾತನ್ನ ಸ್ಪಷ್ಟಪಡಿಸಿದೆ. ನಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯಾದಂತಹ ಹಿಂದೆ ಸರಿಯುವಂತಹ ಮಾತೇ ಇಲ್ಲ. ಯಾಕೆಂತಂದ್ರೆ ನಾವು ಇವತ್ತು ನಿನ್ನೆದಲ್ಲ, ಕಳೆದ 5-6 ವರ್ಷಗಳಿಂದ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾನೆ ಬರ್ತಾ ಇದೀವಿ. ಸರ್ಕಾರ ಸುಮಾರು 13 ಸಭೆಗಳನ್ನ ಮಾಡಿದೆ, ಜೊತೆಗೆ ಕಾರ್ಮಿಕ ಇಲಾಖೆ ಜೊತೆನೂ ಒಂದು ಸಂಧಾನ ಸಭೆ ಆಗಿದೆ. ಆದ್ರೆ ನಮ್ಮ ಬೇಡಿಕೆಯನ್ನು ಈಡೇರಿಸುವಂತ ವಿಚಾರದಲ್ಲಿ ಯಾವ ಸಭೆನೂ ಕೂಡ ನಮಗೆ ಫಲ ಕೊಟ್ಟಿಲ್ಲ. ಹಾಗಾಗಿ ನಾವು ಮುಷ್ಕರಕ್ಕೆ ಮುಂದಾಗಿದ್ವಿ. ಈಗ ಕೋರ್ಟ್ ಆದೇಶ ಬಂದಿದೆ. ಸಂಜೆ 4 ಗಂಟೆಗೆ ನಾವು ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ಒಂದು ಸಭೆಯನ್ನ ನಡೆಸ್ತೀವಿ. ಆ ಒಂದು ಸಭೆಯಲ್ಲಿ ಕೋರ್ಟ್ ಆದೇಶದ ಪ್ರತಿ ಏನಿದೆ ಅದರಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಆಗಿದೆ ಅವೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ನಾವು ಮುಂದಿನ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಹೇಳಿದೆ. ಜೊತೆಗೆ ಹೈಕೋರ್ಟ್ ಕೂಡ ಮತ್ತೊಂದು ಆದೇಶವನ್ನ ಮಾಡಿದೆ. ಆ ಒಂದು ಆದೇಶವನ್ನ ಮಾಡಿದೆ. ಸರ್ಕಾರ ಕೂಡಲೇ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ಸಭೆಯನ್ನ ನಡೆಸಬೇಕು. ಅವರ ಬೇಡಿಕೆಗಳೇನಿದೆ, ಅವರ ನ್ಯಾಯಯುತವಾದಂತಹ ಬೇಡಿಕೆಗಳನ್ನು ಈಡೇರಿಸುವಂತ ವಿಚಾರದಲ್ಲಿ ಸರ್ಕಾರ ಯಾಕೆ ಹಿಂದೇಟು ಆಗ್ತಾ ಇದೆ, ವಿಳಂಬ ಮಾಡ್ತಾ ಇದೆ, ಆದಷ್ಟು ಬೇಗ ಅಂದ್ರೆ 3 ದಿನಗಳ ಒಳಗಡೆ ನೀವು ಸಭೆಯನ್ನ ನಡೆಸಬೇಕು. ಅವರ ಬೇಡಿಕೆಗಳನ್ನು ಈಡೇರಿಸುವಂತ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಸೊ ಈಗ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಜೊತೆಗೆ ಯಾವ ರೀತಿಯಾದಂತಹ ಒಂದು ಸಭೆಯನ್ನ ನಡೆಸುತ್ತೆ, ಸಭೆಯಲ್ಲಿ ಅವರ ಬೇಡಿಕೆಗಳನ್ನು ಈಡೇರಿಸುವಂತ ವಿಚಾರದಲ್ಲಿ ಯಾವೆಲ್ಲ ತೀರ್ಮಾನಗಳನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸೊ ಸಂಜೆ 4 ಗಂಟೆಗೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಒಂದು ಸಭೆಯನ್ನ ನಡೆಸುತ್ತೆ. ಆ ಒಂದು ಸಭೆಯಲ್ಲಿ ಕೋರ್ಟ್ ಆದೇಶ ಆಗಿರ್ಬೋದು, ಆದೇಶದ ಜೊತೆಗೆ ನಾವು ಮುಂದೆ ಯಾವ ರೀತಿಯಾದಂತಹ ಒಂದು ಹೋರಾಟವನ್ನ ಮಾಡಬೇಕು, ಮುಷ್ಕರವನ್ನ ಕೈ ಬಿಡಬೇಕಾ ಅಥವಾ ಮುಷ್ಕರವನ್ನ ಮುಂದುವರಿಸಬೇಕಾ ಅನ್ನುವಂಥದ್ದನ್ನ ಸಂಜೆ 4 ಗಂಟೆಗೆ ನಡೆಯುವಂತ ಸಭೆಯಲ್ಲಿ ಒಂದು ಸ್ಪಷ್ಟ ನಿರ್ಧಾರ ಸಿಗುತ್ತೆ. ಸೌಖ್ಯ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.